ಇದ್ರು. ಜವಾಹರ್ಲಾಲ್ ನೆಹರು, ಸುಭಾಷ್ ಚಂದ್ರ ಬೋಸ್, ಮಹಾತ್ಮ ಗಾಂಧಿ, ಸರ್ದಾರ್ ಪಟೇಲ್ ಎಲ್ಲರೂ ಆ ಸವಾಲನ್ನು ಎದುರಿಸಿದ್ರು. ಹೀಗಾಗಿ ಆಮೇಲೆ ಇನ್ನೊಂದು ರವೀಂದ್ರನಾಥ್ ಟ್ಯಾಗೋರ್ ವಿಶೇಷತೆ ಏನಂತಂದ್ರೆ, ಅವರು 1905ರಲ್ಲಿ ಬರೆದ ಒಂದು ಹಾಡು ಅಮರ್ ಸೋನಾರ್ ಬಾಂಗ್ಲಾ ಅನ್ನೋ ಒಂದು ಹಾಡು. ಆಮೇಲೆ 11 ಡಿಸೆಂಬರ್ 1911ರಲ್ಲಿ ಬರೆದ ಈ ಜನಗಣ ಮನ ಅನ್ನೋ ಹಾಡು ಮುಂದೆ ಅವರು ತೀರ್ಕೊಂಡು ಎಷ್ಟೋ ವರ್ಷಗಳ ನಂತರ 2 ಸ್ವತಂತ್ರ ರಾಷ್ಟ್ರಗಳ ರಾಷ್ಟ್ರಗೀತೆ ಆಯ್ತು. ಜನಗಣ ಮನ ಸ್ವತಂತ್ರ ಭಾರತ ರಾಷ್ಟ್ರಗೀತೆ ಆದ್ರೆ 50 ವರ್ಷಗಳ ನಂತರ ಅಸ್ತಿತ್ವಗೊಂದು ಬಾಂಗ್ಲಾದೇಶದ ರಾಷ್ಟ್ರಗೀತೆ ಬರೆದಿದ್ದು ರವೀಂದ್ರನಾಥ್ ಟ್ಯಾಗೋರ್, ಅಮರ್ ಸೋನಾರ್ ಬಾಂಗ್ಲಾ ಅನ್ನೋ ರಾಷ್ಟ್ರಗೀತೆ. ಅದಷ್ಟೇ ಅಲ್ಲ, ಸಿಲೋನ್ ತದನಂತರ ಸ್ವತಂತ್ರವಾದ ಶ್ರೀಲಂಕಾ ರಾಷ್ಟ್ರದ ರಾಷ್ಟ್ರಗೀತೆಗೆ ಸಂಗೀತ ಸಂಯೋಜನೆ ಮಾಡಿದ್ದು ಕೂಡ ರವೀಂದ್ರನಾಥ್ ಟ್ಯಾಗೋರ್. ರವೀಂದ್ರನಾಥ್ ಟ್ಯಾಗೋರ್ ಅವರ ಶಿಷ್ಯ ಒಬ್ಬರು ಆನಂದ್ ಅಂತ ಶ್ರೀಲಂಕಾದಿಂದ ಬಂದಿದ್ರು. ಅವರು ರವೀಂದ್ರ ಸಂಗೀತದಿಂದ ಎಷ್ಟರ ಮಟ್ಟಿಗೆ ಪ್ರಭಾವಿತರಾದ್ರಂದ್ರೆ, ಶ್ರೀಲಂಕಾಕ್ಕೆ ಸ್ವಾತಂತ್ರ್ಯ ಬರೋಕ್ಕಿಂತ 10 ವರ್ಷಗಳ ಮುಂಚೆನೆ ನಮೋ ನಮೋ ಮಾತಾ ಅನ್ನೋ ಅವ್ರದ್ದು ರಾಷ್ಟ್ರಗೀತೆ ಏನಿದೆ ಅದರ ಸಂಗೀತ ಸಂಯೋಜನೆ ಕೂಡ ರವೀಂದ್ರನಾಥ್ ಟ್ಯಾಗೋರ್ ಅವರು ಇದ್ರು. ಆದ್ರೆ ಈ ರೀತಿ 3 ದೇಶಗಳ ರಾಷ್ಟ್ರಗೀತೆ ಕಾರಣರಾದ ರವೀಂದ್ರನಾಥ್ ಟ್ಯಾಗೋರ್ ಅವರು ಮೊದಲನೇ ಮಹಾಯುದ್ಧದ ಅಘೋರವಾದ ಹತ್ಯಾಕಾಂಡ ರಕ್ತಪಾತವನ್ನು ನೋಡ್ಬಿಟ್ಟು ರಾಷ್ಟ್ರೀಯತೆಯ ತೀವ್ರ ವಿರೋಧಿಯಾಗಿದ್ರು. ನಿಮ್ಗೆಲ್ಲ ಆಶ್ಚರ್ಯ ಆಗುತ್ತೆ, ಅರೆ ನಮ್ಮ ರಾಷ್ಟ್ರಗೀತೆ ಬರೆದ ರವೀಂದ್ರನಾಥ್ ಟ್ಯಾಗೋರ್ ಅವರ ರಾಷ್ಟ್ರೀಯತೆಯ ವಿರೋಧಿಯಾಗಿದ್ರು ಅಂದ್ರೆ ರಾಷ್ಟ್ರೀಯತೆಯ ಭಾವಾತಿರೇಕದ ಬಗ್ಗೆ ಅವ್ರು ಬಹಳ ವಿರೋಧವನ್ನು ವ್ಯಕ್ತಪಡಿಸೋಕೆ ಶುರು ಮಾಡ್ಬಿಟ್ರು. ಮೊದಲನೇ ಮಹಾಯುದ್ಧ ಶುರುವಾಗಿ ಎರಡು ವರ್ಷಕ್ಕೆ ವಿಶ್ವದಾದ್ಯಂತ ಅವರು ಪ್ರವಾಸ ಕೈಗೊಳ್ತಾರೆ. 1 ವರ್ಷ 1915ರಿಂದ 1916ರವರೆಗೆ ಹೋದಲ್ಲಿ ಬಂದಲ್ಲಿ ಈ ರಾಷ್ಟ್ರೀಯತೆಯ ಅತಿರೇಕವನ್ನು ವಿರೋಧಿಸ್ತಾ ಹೋಗ್ತಾರೆ. ಯಾಕೆ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಎಲ್ಲಿ ರಾಷ್ಟ್ರೀಯತೆಯ ಅತಿರೇಕ ಇರುತ್ತೋ ಅಲ್ಲಿ ಸ್ಪರ್ಧೆ, ವ್ಯಾಪಾರ, ರಾಜಕಾರಣ ಮತ್ತು ಯುದ್ಧ, ಸಹಜವಾದ ಮನುಷ್ಯ ಸಂಬಂಧ ಪ್ರೀತಿಗಳೇ ಕಳಚಿ ಹೋಗ್ಬಿಡುತ್ತೆ, ಬರೀ ಶತ್ರುಭಾವ ಬೆಳೆಯುತ್ತೆ ಅನ್ನೋ ಅವ್ರ ನಿಲುವಾಗಿತ್ತು. ಹೀಗಾಗಿ ಅದನ್ನ ನಾವು ಇವತ್ತಿನ ದಿನಕ್ಕೆ ಅಪ್ಲೈ ಮಾಡ್ಕೊಳ್ಬೋದಾ ಸರ್? ಅಂದ್ರೆ ಪ್ರಧಾನಿ ಮೋದಿ ಅವರು ಹಾಗೆ ಅವರ ಸಚಿವ ಸಂಪುಟದ ಸಹೋದ್ಯೋಗಿಗಳು ಕೊಡ್ತಿರೋ ಕಾರಣ ಏನು? ಹಿಂದೆ ಆದ ಕೆಲ ಪ್ರಮಾದಗಳನ್ನ ಈಗ ಸರಿಪಡಿಸಲಿಕ್ಕೆ ನಾವು ಹೊರಟಿದ್ದೇವೆ, ಇದೆಲ್ಲವೂ ಕೂಡ ರಾಷ್ಟ್ರೀಯವಾದದ ಒಂದೊಂದು ಮಜಲುಗಳು ಅಂತ ಹೇಳ್ತಾ, ರಾಮ ಮಂದಿರ ಇರಬಹುದು ಅಥವಾ ಮಥುರಾ ವಿಚಾರ ಇರಬಹುದು, ಈಗ ಒಂದೇ ಮಾತರಂ ಇರಬಹುದು, ಇದೆಲ್ಲವೂ ಕೂಡ ರಾಷ್ಟ್ರೀಯತೆಯ ಅತಿರೇಕ ಅಂತ ಅನ್ನಿಸ್ತಾ ಇದೆಯಾ? ಆ ವಾದವನ್ನು ಅಪ್ಲೈ ಮಾಡಬಹುದಾ ಇಲ್ಲಿ? ರಾಷ್ಟ್ರೀಯತೆಯನ್ನು ಯಾರೂ ವಿರೋಧಿಸಲಿಲ್ಲ. ರಾಷ್ಟ್ರೀಯತೆಯನ್ನು ವಿರೋಧಿಸೋರಾಗಿದ್ರೆ ಕಾಂಗ್ರೆಸ್ ಮುಂದಾಳತ್ವ ವಹಿಸ್ತಾ ಇರಲಿಲ್ಲ. ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಬ್ರಿಟಿಷ್ ಜೊತೆಗೆ ರಾಜ್ಯ ಆಗ್ಬಿಡೋದಾಯ್ತು. ಮೊದಲು ಜಸ್ಟಿಸ್ ಪಾರ್ಟಿ ಅಂತಿತ್ತು, ಅವ್ರು ಬ್ರಿಟಿಷ್ ಜೊತೆಗೆ ಹೊಂದಾಣಿಕೆ ಮಾಡೋಣ, ನಿಧಾನವಾಗಿ ಮಾಡೋಣ ಅಂತ ಇದ್ರು. ಅದಕ್ಕೊಂದು ಹೋರಾಟದ ಸ್ವರೂಪ ಬಂದಿದೆ ಗಾಂಧೀಜಿಯವರ ಪ್ರವೇಶ ಆದ ನಂತರ. ಆಮೇಲೆ ಇನ್ನೊಂದು, ಈ ಒಂದೇ ಮಾತರಂ ಜೊತೆಗೆ ಕರ್ನಾಟಕದ ಒಂದು ಸಂಬಂಧ ಇದೆ. 1908ರಲ್ಲಿ ಲೋಕಮಾನ್ಯ ತಿಲಕ್, ಬಾಲ ಗಂಗಾಧರನಾಥ್ ತಿಲಕ್ ಅವ್ರನ್ನ ಬರ್ಮಾದ ಜೈಲಿಗೆ ಹಾಕುತ್ತೆ ಬ್ರಿಟಿಷ್ ಸರ್ಕಾರ. ಅವರಿಗೆ ಜೈಲು ಶಿಕ್ಷೆ ವಿಧಿಸಿಬಿಟ್ಟು ಬರ್ಮಾದ ಮಂಡಾಲಯ ಜೈಲು, ಅದು ಅಂಡಮಾನ್ಗಿಂತ ಏನು ಒಳ್ಳೇದಲ್ಲ, ಅದು ಕೂಡ ಕಠೋರವಾದ ಸ್ಥಿತಿಗತಿಗಳಿದ್ದ ಜೈಲು. ಬಾಲ್ ಗಂಗಾಧರನಾಥ್ ಅವರು ಮಂಡಾಲಯ ಜೈಲಿಗೆ ಕಳಿಸ್ತಾರೆ ಅಂತ ಗೊತ್ತಾದ ಕೂಡಲೇ ಬೆಳಗಾವಿಯಲ್ಲಿ ಸಾವಿರಾರು ಜನ ಕನ್ನಡಿಗ ಯುವಕರು ದೊಡ್ಡ ಪ್ರತಿಭಟನೆ ನಡೆಸ್ತಾರೆ. ಅವರು ಒಂದೇ ಮಾತರಂ ಹಾಡು ಹಾಡ್ತಾ ಒಂದು ಪ್ರಭಾತ್ ಫೇರಿ ಮಾಡ್ತಾರೆ, ಘೋಷಣೆ ಕೂಗ್ತಾರೆ. ಅವತ್ತು ದೊಡ್ಡ ಪೊಲೀಸ್ ಲಾಠಿ ಚಾರ್ಜ್ ನಡೀತು, ದೌರ್ಜನ್ಯ ನಡೀತು. 100 ಜನ ಬೆಳಗಾವಿ ಯುವಕರೆಲ್ಲ ಜೈಲುವಾಸವನ್ನು ಅನುಭವಿಸಬೇಕಾಗಿ ಬಂತು. ಸೊ ಬೆಳಗಾವಿ ಜೊತೆ ಕೂಡ ತಳಕು ಹಾಕಿಕೊಂಡಿದೆ ಈ ಒಂದೇ ಮಾತರಂ ಅನ್ನೋ ಒಂದು ಅಮೋಘವಾದ ರಾಷ್ಟ್ರಗಾಯನದ ಒಂದು ಚರಿತ್ರೆ. ಇದು ಅನೇಕ ಮಜಲುಗಳಿದೆ. ಹೀಗಾಗಿ ಪ್ರತಿಯೊಂದಕ್ಕೂ ಕೂಡ ಜವಾಹರ್ಲಾಲ್ ನೆಹರು ಕಡೆ ಬೆರಳು ಮಾಡೋದು ಇದೆಯಲ್ಲ, ಅದ್ರ ಬಗ್ಗೆ ಸ್ವಲ್ಪ ನರೇಂದ್ರ ಮೋದಿ ಅವರು ಮರು ಆಲೋಚನೆ ಮಾಡಬೇಕು. ಯಾಕೆಂತಂದ್ರೆ 1964 ಮೇ 27ಕ್ಕೆ ಜವಾಹರ್ಲಾಲ್ ನೆಹರು ಅವರು ದಿವಂಗತರಾದ್ರು. ಅಷ್ಟೊತ್ತಿಗಾಗಲೇ ಅವರು 17 ವರ್ಷ ಭಾರತದ ಪ್ರಧಾನಮಂತ್ರಿಯಾಗಿ ದೇಶವನ್ನು ಮುನ್ನಡೆಸಿದ್ರು. ಅವತ್ತು 2 ದಿವಸದ ನಂತರ ಮೇ 29, 1964 ರಾಜ್ಯಸಭೆಯಲ್ಲಿ ಜವಾಹರ್ಲಾಲ್ ನೆಹರು ಅವರಿಗೆ ಶ್ರದ್ಧಾಂಜಲಿ ಅರ್ಪಿಸುವ ನಿರ್ಣಯದ ಮೇಲೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಒಂದು ಅಮೋಘವಾದ ಭಾಷಣವನ್ನು ಮಾಡಿದ್ರು. ಬಹುಶಃ ಈ ಶ್ರದ್ಧಾಂಜಲಿ ಭಾಷಣಗಳು ತೀರಾ ಔಪಚಾರಿಕವಾಗಿರುತ್ತೆ, ಆದರೆ ಜವಾಹರ್ಲಾಲ್ ನೆಹರು ಅವರ ಸಮಗ್ರ ವ್ಯಕ್ತಿತ್ವ ಮತ್ತು ನಾಯಕತ್ವ ಮತ್ತು ಅವರ ಕೊಡುಗೆಗಳ ಬಗ್ಗೆ ವಾಜಪೇಯಿ ಅವರು ಏನ್ ಮಾತಾಡಿದ್ರು ಅಂತ ಆ ಭಾಷಣವನ್ನು ಇಟ್ಕೊಂಡೇ ಒಮ್ಮೆ ಸಂಸತ್ನಲ್ಲಿ ಚರ್ಚೆ ನಡೀಬೇಕು ಅಂತ ಕಾಣುತ್ತೆ. ಸ್ವತಃ ನರೇಂದ್ರ ಮೋದಿ ಅವರೇ ಆ ಭಾಷಣ ಒಂದ್ಸಾರಿ ಓದ್ಕೊಂಡ್ಬಿಟ್ಟು ನೆಹರು ಅವ್ರ ಬಗ್ಗೆ ಇನ್ನು ಮುಂದೆ ಅದ್ರ ಬಗ್ಗೆ ನೆಹರು ಕೊಡುಗೆ ಬಗ್ಗೆ ಒಂದು ವಿಶೇಷವಾದ ಚರ್ಚೆ ನಡೆದ್ರೆ ಒಳ್ಳೇದಾಗುತ್ತೆ ಅಂತ ಕಾಣುತ್ತೆ. ಇಲ್ಲದ್ರೆ ಇವತ್ತಿನ ನೆಹರು ಸಂತತಿಯ ವರ್ತನೆ ಏನಿದೆ, ರಾಜಕೀಯ ವರ್ತನೆ ಏನಿದೆ, ಇವರೆಲ್ಲ ತಾವು ರಾಜವಂಶದವರು, ಈ ದೇಶದ ಪ್ರಧಾನಮಂತ್ರಿ ಪದವಿ ನಮ್ಮ ಜನ್ಮಸಿದ್ಧ ಹಕ್ಕು ಇತ್ಯಾದಿಗಳೆಲ್ಲ ನೆಹರು ಪರಂಪರೆದ ಅಲ್ಲವೇ ಅಲ್ಲ. ಇಂದಿರಾ ಗಾಂಧಿ ಯಾವಾಗ ತುರ್ತು ಪರಿಸ್ಥಿತಿ ಹೇರಿದ್ರೋ ಅಲ್ಲಿಗೆ ನೆಹರು ಯುಗ ಮುಗಿದೋಗ್ಬಿಡ್ತು. ಅದಾದ ನಂತರ ಬಂದಿರೋದೆಲ್ಲ ಇವತ್ತಿನ ಇಂದಿರಾ ಗಾಂಧಿ ಕಲ್ಚರ್, ಇಂದಿರಾ ಗಾಂಧಿ ಕಾಂಗ್ರೆಸ್ ಕಲ್ಚರ್. ಇದೇ ಬೇರೆ ಅದೇ ಬೇರೆ. ನರೇಂದ್ರ ಮೋದಿ ಅವರು ಇವತ್ತು ಕೂಡ ಆ ದ್ವಂದ್ವ ಮತ್ತು ಆ ಜಿಜ್ಞಾಸೆ ಕಾಡ್ತಾ ಇದೆ. ಜವಾಹರ್ಲಾಲ್ ನೆಹರು, ಸುಭಾಷ್ ಚಂದ್ರ ಬೋಸ್, ಮಹಾತ್ಮ ಗಾಂಧಿ, ಸರ್ದಾರ್ ಪಟೇಲ್ ಎಲ್ಲರೂ ಆ ಸವಾಲನ್ನು ಎದುರಿಸಿದ್ರು. ಹೀಗಾಗಿ ಆಮೇಲೆ ಇನ್ನೊಂದು,
ರವೀಂದ್ರನಾಥ್ ಟ್ಯಾಗೋರ್ ವಿಶೇಷತೆ ಏನಂತಂದ್ರೆ ಅವರು 1905ರಲ್ಲಿ ಬರೆದ ಒಂದು ಹಾಡು ಅಮರ್ ಸೋನಾರ್ ಬಾಂಗ್ಲಾ ಅನ್ನೋ ಒಂದು ಹಾಡು. ಆಮೇಲೆ 11 ಡಿಸೆಂಬರ್ 1911ರಲ್ಲಿ ಬರೆದ ಈ ಜನಗಣ ಮನ ಅನ್ನೋ ಹಾಡು ಮುಂದೆ ಅವರು ತೀರ್ಕೊಂಡು ಎಷ್ಟೋ ವರ್ಷಗಳ ನಂತರ 2 ಸ್ವತಂತ್ರ ರಾಷ್ಟ್ರಗಳ ರಾಷ್ಟ್ರಗೀತೆ ಆಯ್ತು. ಜನಗಣ ಮನ ಸ್ವತಂತ್ರ ಭಾರತ ರಾಷ್ಟ್ರಗೀತೆ ಆದ್ರೆ 50 ವರ್ಷಗಳ ನಂತರ ಅಸ್ತಿತ್ವಗೊಂಡು ಬಾಂಗ್ಲಾದೇಶದ ರಾಷ್ಟ್ರಗೀತೆ ಬರೆದಿದ್ದು ರವೀಂದ್ರನಾಥ್ ಟ್ಯಾಗೋರ್, ಅಮರ್ ಸೋನಾರ್ ಬಾಂಗ್ಲಾ ಅನ್ನೋ ರಾಷ್ಟ್ರಗೀತೆ. ಅದಷ್ಟೇ ಅಲ್ಲ, ಸಿಲೋನ್ ತದನಂತರ ಸ್ವತಂತ್ರವಾದ ಶ್ರೀಲಂಕಾ ರಾಷ್ಟ್ರದ ರಾಷ್ಟ್ರಗೀತೆಗೆ ಸಂಗೀತ ಸಂಯೋಜನೆ ಮಾಡಿದ್ದು ಕೂಡ ರವೀಂದ್ರನಾಥ್ ಟ್ಯಾಗೋರ್. ರವೀಂದ್ರನಾಥ್ ಟ್ಯಾಗೋರ್ ಅವರ ಶಿಷ್ಯ ಒಬ್ರು ಆನಂದ್ ಅಂತ ಶ್ರೀಲಂಕಾದಿಂದ ಬಂದಿದ್ರು. ಅವರು ರವೀಂದ್ರ ಸಂಗೀತದಿಂದ ಎಷ್ಟರ ಮಟ್ಟಿಗೆ ಪ್ರಭಾವಿತರಾದ್ರಂದ್ರೆ ಶ್ರೀಲಂಕಾಕ್ಕೆ ಸ್ವಾತಂತ್ರ್ಯ ಬರೋಕ್ಕಿಂತ 10 ವರ್ಷಗಳ ಮುಂಚೆನೆ ನಮೋ ನಮೋ ಮಾತಾ ಅನ್ನೋ ಅವ್ರದ್ದು ರಾಷ್ಟ್ರಗೀತೆ ಏನಿದೆ ಅದರ ಸಂಗೀತ ಸಂಯೋಜನೆ ಕೂಡ ರವೀಂದ್ರನಾಥ್ ಟ್ಯಾಗೋರ್ ಅವರು ಇದ್ರು. ಆದ್ರೆ ಈ ರೀತಿ 3 ದೇಶಗಳ ರಾಷ್ಟ್ರಗೀತೆ ಕಾರಣರಾದ ರವೀಂದ್ರನಾಥ್ ಟ್ಯಾಗೋರ್ ಅವರು ಮೊದಲನೇ ಮಹಾಯುದ್ಧದ ಅಘೋರವಾದ ಹತ್ಯಾಕಾಂಡ ರಕ್ತಪಾತವನ್ನು ನೋಡ್ಬಿಟ್ಟು ರಾಷ್ಟ್ರೀಯತೆಯ ತೀವ್ರ ವಿರೋಧಿಯಾಗಿದ್ರು. ನಿಮ್ಗೆಲ್ಲ ಆಶ್ಚರ್ಯ ಆಗುತ್ತೆ, ಅರೆ ನಮ್ಮ ರಾಷ್ಟ್ರಗೀತೆ ಬರೆದ ರವೀಂದ್ರನಾಥ್ ಟ್ಯಾಗೋರ್ ಅವರ ರಾಷ್ಟ್ರೀಯತೆಯ ವಿರೋಧಿಯಾಗಿದ್ರು ಅಂದ್ರೆ ರಾಷ್ಟ್ರೀಯತೆಯ ಭಾವಾತಿರೇಕದ ಬಗ್ಗೆ ಅವ್ರು ಬಹಳ ವಿರೋಧವನ್ನು ವ್ಯಕ್ತಪಡಿಸೋಕೆ ಶುರು ಮಾಡ್ಬಿಟ್ರು. ಮೊದಲನೇ ಮಹಾಯುದ್ಧ ಶುರುವಾಗಿ ಎರಡು ವರ್ಷಕ್ಕೆ ಪ್ರಪಂಚ ವಿಶ್ವದಾದ್ಯಂತ ಅವರು ಪ್ರವಾಸ ಕೈಗೊಳ್ತಾರೆ. 1 ವರ್ಷ 1915ರಿಂದ 1916ರವರೆಗೆ ಹೋದಲ್ಲಿ ಬಂದಲ್ಲಿ ಈ ರಾಷ್ಟ್ರೀಯತೆಯ ಅತಿರೇಕವನ್ನು ವಿವರಿಸ್ತಾ ಹೋಗ್ತಾರೆ. ಯಾಕೆ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಎಲ್ಲಿ ರಾಷ್ಟ್ರೀಯತೆಯ ಅತಿರೇಕ ಇರುತ್ತೋ ಅಲ್ಲಿ ಸ್ಪರ್ಧೆ, ವ್ಯಾಪಾರ, ರಾಜಕಾರಣ ಮತ್ತು ಯುದ್ಧ, ಸಹಜವಾದ ಮನುಷ್ಯ ಸಂಬಂಧ ಪ್ರೀತಿಗಳೇ ಕಳಚಿ ಹೋಗ್ಬಿಡುತ್ತೆ, ಬರೀ ಶತ್ರುಭಾವ ಬೆಳೆಯುತ್ತೆ ಅನ್ನೋ ಅವ್ರ ನಿಲುವಾಗಿತ್ತು. ಹೀಗಾಗಿ ಅದನ್ನ ನಾವು ಇವತ್ತಿನ ದಿನಕ್ಕೆ ಅಪ್ಲೈ ಮಾಡ್ಕೊಳ್ಬೋದಾ ಸರ್? ಅಂದ್ರೆ ಪ್ರಧಾನಿ ಮೋದಿ ಅವರು ಹಾಗೆ ಅವರ ಸಚಿವ ಸಂಪುಟದ ಸಹೋದ್ಯೋಗಿಗಳು ಕೊಡ್ತಿರೋ ಕಾರಣ ಏನು? ಹಿಂದೆ ಆದ ಕೆಲ ಪ್ರಮಾದಗಳನ್ನ ಈಗ ಸರಿಪಡಿಸಲಿಕ್ಕೆ ನಾವು ಹೊರಟಿದ್ದೇವೆ. ಇದೆಲ್ಲವೂ ಕೂಡ ರಾಷ್ಟ್ರೀಯವಾದದ ಒಂದೊಂದು ಮಜಲುಗಳು ಅಂತ ಹೇಳ್ತಾ, ರಾಮ ಮಂದಿರ ಇರಬಹುದು ಅಥವಾ ಮಥುರಾ ವಿಚಾರ ಇರಬಹುದು, ಈಗ ಒಂದೇ ಮಾತರಂ ಇರಬಹುದು, ಇದೆಲ್ಲವೂ ಕೂಡ ರಾಷ್ಟ್ರೀಯತೆಯ ಅತಿರೇಕ ಅಂತ ಅನ್ನಿಸ್ತಾ ಇದೆಯಾ? ಆ ವಾದವನ್ನು ಅಪ್ಲೈ ಮಾಡಬಹುದಾ ಇಲ್ಲಿ? ರಾಷ್ಟ್ರೀಯತೆಯನ್ನು ಯಾರೂ ವಿರೋಧಿಸಲಿಲ್ಲ. ರಾಷ್ಟ್ರೀಯತೆಯನ್ನು ವಿರೋಧಿಸೋರಾಗಿದ್ರೆ ಕಾಂಗ್ರೆಸ್ ಮುಂದಾಳತ್ವ ವಹಿಸ್ತಾ ಇರಲಿಲ್ಲ. ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಬ್ರಿಟಿಷ್ ಜೊತೆಗೆ ರಾಜಿ ಆಗ್ಬಿಡೋದಾಯ್ತು. ಮೊದಲು ಜಸ್ಟಿಸ್ ಪಾರ್ಟಿ ಅಂತಿತ್ತು, ಅವ್ರು ಬ್ರಿಟಿಷ್ ಜೊತೆ ಹೊಂದಾಣಿಕೆ ಮಾಡೋಣ, ನಿಧಾನವಾಗಿ ಮಾಡೋಣ ಅಂತ ಇದ್ರು. ಅದಕ್ಕೊಂದು ಹೋರಾಟದ ಸ್ವರೂಪ ಬಂದಿದೆ ಗಾಂಧೀಜಿಯವರ ಪ್ರವೇಶ ಆದ ನಂತರ. ಆಮೇಲೆ ಇನ್ನೊಂದು, ಈ ಒಂದೇ ಮಾತರಂ ಜೊತೆಗೆ ಕರ್ನಾಟಕದ ಒಂದು ಸಂಬಂಧ ಇದೆ. 1908ರಲ್ಲಿ ಲೋಕಮಾನ್ಯ ತಿಲಕ್, ಬಾಲ ಗಂಗಾಧರನಾಥ್ ತಿಲಕ್ ಅವ್ರನ್ನ ಬರ್ಮಾದ ಜೈಲಿಗೆ ಹಾಕತ್ತೆ ಬ್ರಿಟಿಷ್ ಸರ್ಕಾರ. ಅವರಿಗೆ ಜೈಲು ಶಿಕ್ಷೆ ವಿಧಿಸ್ಬಿಟ್ಟು ಬರ್ಮಾದ ಮಂಡಾಲಯ ಜೈಲು, ಅದು ಅಂಡಮಾನ್ಗಿಂತ ಏನು ಒಳ್ಳೇದಲ್ಲ, ಅದು ಕೂಡ ಕಠೋರವಾದ ಸ್ಥಿತಿಗತಿಗಳಿದ್ದ ಜೈಲು. ಬಾಲ ಗಂಗಾಧರನಾಥ್ ಅವ್ರನ್ನ ಮಂಡಾಲಯ ಜೈಲಿಗೆ ಕಳಿಸ್ತಾರೆ ಅಂತ ಗೊತ್ತಾದ ಕೂಡಲೇ ಬೆಳಗಾವಿಯಲ್ಲಿ ಸಾವಿರಾರು ಜನ ಕನ್ನಡಿಗ ಯುವಕರು ದೊಡ್ಡ ಪ್ರತಿಭಟನೆ ನಡೆಸ್ತಾರೆ. ಅವರು ಒಂದೇ ಮಾತ್ರ ಹಾಡು ಹಾಡ್ತಾ ಒಂದು ಪ್ರಭಾತ್ ಫೇರಿ ಮಾಡ್ತಾರೆ, ಘೋಷಣೆ ಕೂಗ್ತಾರೆ. ಅವತ್ತು ದೊಡ್ಡ ಪೊಲೀಸ್ ಲಾಠಿ ಚಾರ್ಜ್ ನಡೀತು, ದೌರ್ಜನ್ಯ ನಡೀತು. 100 ಜನ ಬೆಳಗಾವಿ ಯುವಕರೆಲ್ಲ ಜೈಲುವಾಸವನ್ನು ಅನುಭವಿಸಬೇಕಾಗಿ ಬಂತು. ಸೊ ಬೆಳಗಾವಿ ಜೊತೆ ಕೂಡ ತಳಕು ಹಾಕೊಂಡಿದೆ ಈ ಒಂದೇ ಮಾತರಂ ಅನ್ನೋ ಒಂದು ಅಮೋಘವಾದ ರಾಷ್ಟ್ರಗಾಯನದ ಒಂದು ಚರಿತ್ರೆ. ಇದು ಅನೇಕ ಮಜಲುಗಳಿದೆ. ಹೀಗಾಗಿ ಪ್ರತಿಯೊಂದಕ್ಕೂ ಕೂಡ ಜವಾಹರ್ಲಾಲ್ ನೆಹರು ಕಡೆ ಬೆರಳು ಮಾಡೋದು ಇದೆಯಲ್ಲ, ಅದ್ರ ಬಗ್ಗೆ ಸ್ವಲ್ಪ ನರೇಂದ್ರ ಮೋದಿ ಅವರು ಮರು ಆಲೋಚನೆ ಮಾಡಬೇಕು. ಯಾಕೆಂತಂದ್ರೆ 1964 ಮೇ 27ಕ್ಕೆ ಜವಾಹರ್ಲಾಲ್ ನೆಹರು ಅವರು ದಿವಂಗತರಾದ್ರು. ಅಷ್ಟೊತ್ತಿಗಾಗಲೇ ಅವರು 17 ವರ್ಷ ಭಾರತದ ಪ್ರಧಾನಮಂತ್ರಿಯಾಗಿ ದೇಶವನ್ನು ಮುನ್ನಡೆಸಿದ್ರು. ಅವತ್ತು 2 ದಿವಸದ ನಂತರ ಮೇ 29, 1964 ರಾಜ್ಯಸಭೆಯಲ್ಲಿ ಜವಾಹರ್ಲಾಲ್ ನೆಹರು ಅವರಿಗೆ ಶ್ರದ್ಧಾಂಜಲಿ ಅರ್ಪಿಸುವ ನಿರ್ಣಯದ ಮೇಲೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಒಂದು ಅಮೋಘವಾದ ಭಾಷಣವನ್ನು ಮಾಡಿದ್ರು. ಬಹುಶಃ ಈ ಶ್ರದ್ಧಾಂಜಲಿ ಭಾಷಣಗಳು ತೀರಾ ಔಪಚಾರಿಕವಾಗಿರುತ್ತೆ, ಆದರೆ ಜವಾಹರ್ಲಾಲ್ ನೆಹರು ಅವರ ಸಮಗ್ರ ವ್ಯಕ್ತಿತ್ವ ಮತ್ತು ನಾಯಕತ್ವ ಮತ್ತು ಅವರ ಕೊಡುಗೆಗಳ ಬಗ್ಗೆ ವಾಜಪೇಯಿ ಅವರು ಏನ್ ಮಾತಾಡಿದ್ರು ಅಂತ ಆ ಭಾಷಣವನ್ನು ಇಟ್ಕೊಂಡೇ ಒಮ್ಮೆ ಸಂಸತ್ನಲ್ಲಿ ಚರ್ಚೆ ನಡೀಬೇಕು ಅಂತ ಕಾಣುತ್ತೆ. ಸ್ವತಃ ನರೇಂದ್ರ ಮೋದಿ ಅವರೇ ಆ ಭಾಷಣ ಒಂದ್ಸಾರಿ ಓದ್ಕೊಂಡ್ಬಿಟ್ಟು ನೆಹರು ಅವ್ರ ಬಗ್ಗೆ ಇನ್ನು ಮುಂದೆ ಅದ್ರ ಬಗ್ಗೆ ನೆಹರು ಕೊಡುಗೆ ಬಗ್ಗೆ ಒಂದು ವಿಶೇಷವಾದ ಚರ್ಚೆ ನಡೆದ್ರೆ ಒಳ್ಳೇದಾಗುತ್ತೆ ಅಂತ ಕಾಣುತ್ತೆ. ಇಲ್ಲದ್ರೆ ಇವತ್ತಿನ ನೆಹರು ಸಂತತಿಯ ವರ್ತನೆ ಏನಿದೆ, ರಾಜಕೀಯ ವರ್ತನೆ ಏನಿದೆ, ಇವರೆಲ್ಲ ತಾವು ರಾಜವಂಶದವರು, ಈ ದೇಶದ ಪ್ರಧಾನಮಂತ್ರಿ ಪದವಿ ನಮ್ಮ ಜನ್ಮಸಿದ್ಧ ಹಕ್ಕು ಇತ್ಯಾದಿಗಳೆಲ್ಲ ನೆಹರು ಪರಂಪರೆದ್ದು ಅಲ್ಲವೇ ಅಲ್ಲ. ಇಂದಿರಾ ಗಾಂಧಿ ಯಾವಾಗ ತುರ್ತು ಪರಿಸ್ಥಿತಿ ಹೇರಿದ್ರು ಅಲ್ಲಿಗೆ ನೆಹರು ಯುಗ ಮುಗಿದೋಗ್ಬಿಡ್ತು. ಅದಾದ ನಂತರ ಬಂದಿರೋದೆಲ್ಲ ಇವತ್ತಿನ ಇಂದಿರಾ ಗಾಂಧಿ ಕಲ್ಚರ್, ಇಂದಿರಾ ಗಾಂಧಿ ಕಾಂಗ್ರೆಸ್ ಕಲ್ಚರ್. ಇದೇ ಬೇರೆ ಅದೇ ಬೇರೆ. ನರೇಂದ್ರ ಮೋದಿ ಅವ್ರಿಗೆ ಇವತ್ತು ಕೂಡ ಆ ದ್ವಂದ್ವ ಮತ್ತು ಆ ಜಿಜ್ಞಾಸೆ ಕಾಡ್ತಾ ಇದೆ.